ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಭಿನ್ನರಾಶಿಯ ಮೂಲ ಕಲ್ಪನೆ ಅಂತ ಹೇಳ್ತೀವಿ. ಭಿನ್ನರಾಶಿ ಅಂದರೆ ಏನು, ಇಲ್ಲೇ ಬರುವಂಥ ಮುಖ್ಯ ವಿಷಯಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ಭಿನ್ನರಾಶಿ ಅಂದರೆ ನಮ್ಮ ಕಲಿತಂಥದ್ದು ಇರ್ಬೋದು. ನೋಡ್ರಿಲೆ, ಒಂದು ರೊಟ್ಟಿ ಐತೆ, ಇದನ್ನು ಎರಡು ಭಾಗ ಮಾಡ್ತೀವಿ. ಇದು ತಿಂದಂಥದ್ದು. ಇದನ್ನು ತಿಂದೀವಿ. ಹಾಗಾದ್ರೆ ಇದನ್ನು ಯಾವ ರೀತಿ ಬರಿತೀವಪ್ಪ ಅಂದರೆ ಎರಡನೇ ಒಂದು ಬರಿತೀರಿ. ಇದೆಲ್ಲ ನಾವು ನೋಡಿರ್ತೀರಿ. ಇದನ್ನು ಇನ್ನಷ್ಟು ನಾವು ಡಿಟೇಲ್ ಆಗಿ ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡ್ರಿ, ಭಿನ್ನರಾಶಿ ಅಂದರೆ ಕೆಲವು ಸಂಖ್ಯೆಗಳಿಂದ ಕೆಲವು ವಸ್ತುಗಳಿಂದ ಆಯ್ದುಕೊಂಡು ಭಾಗವನ್ನು ಬರೆಯುವಂಥದಕ್ಕೆ ಭಿನ್ನರಾಶಿ ಅಂತ ಕರಿತೀರಿ. ನೋಡ್ರಿ, ಈಗ ಒಂದು ರೊಟ್ಟಿ ಇತ್ತು ಅಥವಾ ಚಪಾತಿ ಏನಾರು ಅನ್ಕೋರಿ, ಇಲ್ಲಿ ಅರ್ಧ ಭಾಗ ತಿಂದಿರಿ. ಈಗ ತಿಂದಂಥದ್ದನ್ನು ತೆಗೆದುಕೊಂಡು ಬರೆಯೋದಕ್ಕೆ ನಾವು ಭಿನ್ನರಾಶಿ ಅಂತ ಕರಿಬೋದು. ಇಲ್ಲೇ ಎರಡು ವಿಷಯಗಳು ಬರ್ತಾವೆ. ಇಲ್ಲೇ ಒಂದು ಮ್ಯಾಗ ಒಂದು ಸಂಖ್ಯೆ ಬರಿತೀವಿ, ತೆಳಗೊಂದು ಸಂಖ್ಯೆ ಬರಿತೀರಿ, ನಡು ಒಂದು ಅಡ್ಡಗೆರೆಯನ್ನು ಎಳೆದಿರ್ತೀವಿ. ಇದಕ್ಕೆ ಮ್ಯಾಗ ಬರೆದಂಥದ್ದು ನ್ಯೂಮಿರೇಟರ್ ಅಂತ ಕರಿತೀರಿ. ನ್ಯೂಮಿರೇಟರ್. ತೆಳಗೆ ಬರೀತು ಡೆನಾಮಿನೇಟರ್ ಕರಿತೀರಿ. ಕನ್ನಡನಾಗ ಇದಕ್ಕೆ ಅಂಶ ಅಂತ ಕರಿತೀವಿ, ಇದಕ್ಕೆ ಛೇದ ಅಂತ ಕರಿತೀವಿ. ಇಲ್ಲಿ ಎರಡು ಸಂಖ್ಯೆಗಳಿರ್ತಾವೆ. ಭಾಗಾಕಾರ ಲೆಕ್ಕವನ್ನು ಅಂಶ ಮತ್ತು ಛೇದವಾಗಿ ಬರೆಯುವುದಕ್ಕೆ ಭಿನ್ನರಾಶಿ ಅಂತ ಕರಿಬೋದು. ಇಲ್ಲಿ ನಾವು ಇನ್ನಷ್ಟು ನಿಮಗೆ ನೆನಪಿಟ್ಕೊಳಕ್ಕೆ ಈಸಿ ಮಾಡ್ಕೋಬೋದು. ಡಿ ಅಂದರೆ ಡೌನ್ ಅಂತ ತಿಳ್ಕೊತೀರಿ. ಡೌನ್ ಅಂದರೆ ಕೆಳಗಡೆ ಬರೀದು ಡೆನಾಮಿನೇಟರ್, ಮ್ಯಾಗ ಬರೀದು ಒಂದು ಗೊತ್ತಾದ್ರೆ ನಮ್ಗೆ ಸಾಕೀಗ ಮೇಲೆ ಇರುವಂಥದ್ದು ನ್ಯೂಮಿರೇಟರ್ ಅಂತ ತಿಳ್ಕೊಬೋದು. ಇಲ್ಲಿ ಕನ್ನಡದಾಗೂ ನಾವು ಟ್ರಿಕ್ಸನ್ನು ಬಳಸ್ಬೋದು. ಅಂದರೆ ಅಂಗಿ ಅಂತ ಇಟ್ಕೊರಿ. ಅಂಗಿ ನಾವು ಮ್ಯಾಗ ಹಾಕ್ಕೊಂಡಿರ್ತೀರಿ. ಅಂದರೆ ಅಂಗಿ ಅಂತ ಇಟ್ಕೊರಿ. ಅದಕ್ಕೆ ಹಂಗೂ ನಾವು ನೆನ್ಪಿಟ್ಕೋಬೋದು. ಮೇಲೆ ಅಂಗಿ ಇರ್ತೈತೆ, ಅದಕ್ಕೆ ಅಂಶ ಅಂತ ಕರಿತೀವಿ, ಛೇದ ಅಂತ ಕರಿತೀರಿ. ಈ ರೀತಿ ನಾವು ನೆನ್ಪಿಟ್ಕೋಬೋದು. ಅಂಶ ಮತ್ತು ಛೇದವಾಗಿ ಬರೆಯೋದಕ್ಕೆ ಭಿನ್ನರಾಶಿ ಅಂತ ಕರಿತೀರಿ. ಇಲ್ಲಿ ಒಂದನ್ನು ಆಯ್ದುಕೊಂಡ ಸಂಖ್ಯೆ ಅಂತ ಕೆಳಗಡೆ ಇದ್ದಂಥ ಎರಡು ಭಾಗ ಇದ್ದು ಅದರ ಒಂದು ಭಾಗವನ್ನು ತೆಗೆದುಕೊಂಡು ಬರೆದಿದ್ದಕ್ಕೆ ನಾವು ಅಂಶ ಅಂತ ಕರಿತೀರಿ. ಇಲ್ಲಿ ಎರಡು ಸಮ ಎಷ್ಟು ಭಾಗ ಮಾಡೀವಿ ಅಂತ ಹೇಳಿ ತೋರಿಸ್ತೈತಿ. ಛೇದ ಎಷ್ಟು ಸಮಭಾಗಗಳನ್ನಾಗಿ ಮಾಡಿದ್ವಿ ಅನ್ನೋದು ತೋರಿಸ್ತೈತಿರ್ಲಿ. ಅದಕ್ಕೆ ನಿಮಗೆ ಕ್ಲಿಯರಾಗಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಕೆಳಗಡೆ ಬರೆದಿದ್ದು ಅಂದರೆ ಛೇದವಾಗಿ ಬರೆದಿದ್ದು ಅಥವಾ ಡೆನಾಮಿನೇಟರ್ ಆಗಿ ಬರೆದಿದ್ದು ಎಷ್ಟು ಸಮಭಾಗಗಳನ್ನಾಗಿ ತೋರಿಸ್ತೈತಿ, ಎಷ್ಟು ಸಮಾದ ಭಾಗಗಳು. ಆ ಸಮಭಾಗದಲ್ಲಿರುವ 5 ತೆಗೆದುಕೊಂಡು ಅದರಲ್ಲಿಯ ಭಾಗಗಳನ್ನ ತೆಗೆದುಕೊಂಡು ಬರೆದಂಥ ಸಂಖ್ಯೆ ಅಂಶವಾಗಿರ್ತೈತೆ. ಇಲ್ಲಿ ಅಂಶ ಮತ್ತು ಛೇದವಾಗಿ ಬರಿತೀರಿ. ನೆಕ್ಸ್ಟು ಇದರಲ್ಲಿ ಪ್ರಕಾರಗಳು ಬರ್ತಾವೆ. ಟೈಪ್ಸ್ ಆಫ್ ಫ್ರ್ಯಾಕ್ಷನ್ ಅಂತ ಕರಿತೀರಿ. ಭಿನ್ನರಾಶಿ ಅಂದರೆ ಫ್ರ್ಯಾಕ್ಷನ್ ಗೊತ್ತೈತೆ ನಿಮ್ಗೆ. ಈಗ ಇಲ್ಲಿ 3 ಪ್ರಕಾರಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. ಮೊದಲನೇದು ಸಮಭಿನ್ನರಾಶಿ. ಸಮಭಿನ್ನರಾಶಿ ಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನ್ ಅಥವಾ ಸಮಭಿನ್ನರಾಶಿ ಅಂತ ಕರಿತೀರಿ. ಇಲ್ಲೇ ಇದರ ಬೆಲೆ ಯಾವಾಗಲೂ ಒಂದಕ್ಕಿಂತ ಕಡಿಮೆ ಇರ್ತೈತಿ. ಇಲ್ಲಿ ಅಂಶ ಚಿಕ್ಕದಾಗಿರ್ತೈತಿ. ನಾವು ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ 3/4. ಇದನ್ನು ಓದು ಪದ್ಧತಿ ಅದೊಂದು ಹೇಳ್ಬಿಡ್ತೀನಿ ನೋಡ್ರಿ. ಇದನ್ನು ಕನ್ನಡದಲ್ಲಿ 4ನೇ 3 ಅಂತ ಓದ್ತೀರಿ. ಮೊದಲ ಛೇದವನ್ನು ಓದಿ 4ನೇ 3.
ಇಂಗ್ಲೀಷ್ನಾಗ 3/4 ಅಂತ ಕರಿತೀರಿ. ಅಂದ್ರೆ ಈಗ ಅರ್ಥ ಏನಿದು, 4 ಸಮ ಭಾಗಗಳದಾವ, ಅದರಲ್ಲಿ 3 ಭಾಗಗಳನ್ನ ತೆಗೆದುಕೊಂಡು ಬರೆದಿರ್ತೀರಿ. ಇದು ಸಮ ಭಿನ್ನರಾಶಿ. ಇದರ ಬೆಲೆ 1ಕ್ಕಿಂತ ಕಡಿಮೆ ಇರ್ತೈತೆ. ಇದನ್ನು ನಾವು ಗುರುತಿಸ್ಬೋದಿಲ್ಲ ನೋಡಿರಿ. ಪೂರ್ಣ ಭಾಗ ಅಂದರೆ ಇದೊಂದು ವಸ್ತು ಅಂತ ಇಟ್ಕೋರಿ. ವೃತ್ತಾಕಾರದಲ್ಲಿ ಒಂದು ವಸ್ತು ಐತಿ. ಈಗ ಇದ್ರೊಳಗೆ 4 ಭಾಗ ಮಾಡ್ಯಾರಿ ನೋಡಿ, 4 ಸಮ ಮಾಡಿರಿ, 3 ಭಾಗಗಳನ್ನ ತೆಗೆದುಕೊಂಡಿರಿ. ಇದು ಬಣ್ಣ ಹಚ್ಚಿದ ಭಾಗ, ತೆಗೆದುಕೊಂಡಂಥ ಭಾಗ. ಹಾಗಾದ್ರೆ ಪೂರ್ತಿ ಆಗಿಲ್ಲ. ಪೂರ್ತಿ ತೊಗೊಂಡಿದ್ರೆ ಏನಾಗ್ತೈತ್ರಿ, ಅದು 4/4 ಆಕೈತಿ. ಇದು 4/4 ಆಕೈತಿ ಪೂರ್ತಿ ತೊಗೊಂಡಿದ್ರಿ ಅಂದ್ರೆ. ಹಾಗಾದ್ರೆ ಈಗ ತೊಗೊಂಡಿಲ್ಲ, ಹಾಗಾದ್ರೆ ಇದೇನಾಯ್ತು 3/4 ಆಯಿತು. ಹಾಗಾದ್ರೆ ಪೂರ್ಣ ಭಾಗ ಆಗಿಲ್ಲ. ಇದಕ್ಕೆ ಸಮಭಿನ್ನ ರಾಶಿ ಅಂತ ಕರಿತೀರಿ. ಇದರ ಬೆಲೆ ಯಾವಾಗಲೂ 1ಕ್ಕಿಂತ ಕಡಿಮೆ ಇರ್ತೈತೆ. ನೆಕ್ಸ್ಟು ವಿಷಮ ಭಿನ್ನರಾಶಿ, ಇಂಪ್ರಾಪರ್ ಫ್ರ್ಯಾಕ್ಷನ್. ನೆಕ್ಸ್ಟು ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ ಇಂಪ್ರಾಪರ್ ಫ್ರ್ಯಾಕ್ಷನ್. ಇಲ್ಲಿ ಅಂಶ ದೊಡ್ಡದು, ಛೇದ ಚಿಕ್ಕದು. ಛೇದ ಚಿಕ್ಕದು, ಅಂಶ ದೊಡ್ಡದು. ಇದರ ಬೆಲೆ 1 ಅಥವಾ 1ಕ್ಕಿಂತ ಹೆಚ್ಚು. ಹಾಗಾದ್ರೆ 1 ಯಾವಾಗಂದ್ರೆ ಇನ್ನೊಂದು ನಿಮ್ಮ ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಅಂಶ ಮತ್ತು ಛೇದ ಒಂದೇ ಇದ್ದಾಗೂ ಸಹಿತ ಅದಕ್ಕೆ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ವಿಷಮ ಭಿನ್ನರಾಶಿ ಅರ್ಥ ಏನಪ್ಪ ಅಂದ್ರೆ, ಅಂಶ ಮತ್ತು ಛೇದಗಳು ಒಂದೇ ಆಗಿರ್ಬೋದು, ಅಥವಾ ಅಂಶ ದೊಡ್ಡದು ಛೇದ ಚಿಕ್ಕದಾಗಿತ್ತಂದ್ರೆ ಅದಕ್ಕೆ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಇಲ್ಲೇ ಇದರ ಬೆಲೆ ಯಾವಾಗಲೂ 1 ಅಥವಾ 1ಕ್ಕಿಂತ ಹೆಚ್ಚು. ಇಷ್ಟು ನೀವು ತಿಳ್ಕೊಂಡು ಸಾಕು. ಇಲ್ಲೇ ನಿಮಗೆ ಒಂದು ಉದಾಹರಣೆಯ ಮೂಲಕ ಹೇಳ್ತೇನೆ ನೋಡ್ರಿ. 7/3 ಅಥವಾ 3ನೇ 7 ಅಂತ ಕರಿತೀರಿ ಕನ್ನಡನಾಗ. ಇಲ್ಲಿ ನೋಡ್ರಿ, 7ಕ್ಕೆ ಇದರ ಅರ್ಥ ಏನು, ಇದು ಛೇದ. ಛೇದ ಅಂದ್ರೆ ಭಾಜಕ, ಅಂಶ ಅಂದ್ರೆ ಭಾಜ್ಯ. ನೋಡಿ, 7ಕ್ಕೆ 3ರಿಂದ ಭಾಗಿಸ್ತೀರಿ. 3 2 6 1 ಉಳಿತು ಶೇಷ. ಹಾಗಾದ್ರೆ ಆನ್ಸರ್ ಇದರದ್ದು ಎಷ್ಟು ಬಂತು 2. ಅಂದರೆ 1ಕ್ಕಿಂತ ಹೆಚ್ಚೈತಿ. ಈಗ 9/9 ಇದು ವಿಷಮ ಭಿನ್ನರಾಶಿ. ಯಾಕಂದರೆ 9ಕ್ಕೆ 9ರಿಂದ ಭಾಗಿಸ್ರಿ, 9 1 9. ಹಾಗಾದ್ರೆ 1 ಬಂತಿಲ್ಲ ಆನ್ಸರ್. ಇದಕ್ಕೆ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಮಿಶ್ರ ಭಿನ್ನರಾಶಿ, ಮಿಕ್ಸ್ಡ್ ಫ್ರ್ಯಾಕ್ಷನ್. ಮಿಶ್ರ ಭಿನ್ನರಾಶಿ, ಮಿಕ್ಸ್ಡ್ ಫ್ರ್ಯಾಕ್ಷನ್. ಇಲ್ಲೇ ಒಂದು ಪೂರ್ಣ ಸಂಖ್ಯೆ, ಪೂರ್ಣಾಂಕ ಅಂತ ಕರೀತಾರೆ ನೋಡ್ರಿ. 3 ಪೂರ್ಣಾಂಕ 2ನೇ 1. ಇದನ್ನು ಓದೋ ಪದ್ಧತಿ 3 ಪೂರ್ಣಾಂಕ 2ನೇ 1 ಅಂತ ಓದ್ತೀರಿ. ಹಾಗಾದ್ರೆ ಇಲ್ಲೇ ಪೂರ್ತಿ ಒಂದು ಸಂಖ್ಯೆ ಇರ್ತೈತಿ, ಒಂದು ಸಮಭಿನ್ನ ರಾಶಿ ಇರ್ತೈತಿ. ಒಂದು ಪ್ರಾಪರ್ ಫ್ರ್ಯಾಕ್ಷನ್, ಒಂದು ಇಂಟಿಜರ್. 3 ಇಂಟಿಜರ್ 1/2 ಅಂತ ಇಂಗ್ಲೀಷ್ನಾಗ ಓದ್ತೀರಿ. ಇದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಯಾಕೆ ಕರೆದ್ರಪ್ಪ ಅಂದರೆ, ಒಂದು ಪೂರ್ಣ ಸಂಖ್ಯೆ ಒಂದು ಸಪ್ರೇಟ್ ಐತಿ, ಒಂದು ಸಮಭಿನ್ನ ರಾಶಿ ಐತಿ, ಎರಡು ಸೇರಿಸಿ ಬರೆದಿದ್ದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಅಂತ ಕರಿತೀರಿ. ಇಲ್ಲಿ ಇನ್ನೊಂದು ನೆನಪಿಟ್ಕೋಬೇಕು, ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಬರಿಬೋದು, ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಬರಿಬೋದು. ಅದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ್ರಿ. ಇಲ್ಲ ಈಗ 3 ಪ್ರಕಾರಗಳನ್ನ ಮತ್ತೊಮ್ಮೆ ನೀವು ಅನಾಲಿಸಿಸ್ ಮಾಡಿದ್ರೆ, ಸಮಭಿನ್ನ ರಾಶಿ, ಸಮಭಿನ್ನ ರಾಶಿ ಬೆಲೆ 1ಕ್ಕಿಂತ ಕಡಿಮೆ, ಪಾಯಿಂಟ್ಸ್ ತಿಳ್ಕೊರಿ, 1ಕ್ಕಿಂತ ಕಡಿಮೆ ಬೆಲೆ. ಇಲ್ಲೇ ವಿಷಮ ಭಿನ್ನರಾಶಿ 1 ಅಥವಾ 1ಕ್ಕಿಂತ ಹೆಚ್ಚು, ಬೆಲೆ ಏನಾಗಿರೋದ್ರಿ ಇಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು.
ಇಲ್ಲಿ ಮಿಶ್ರ ಭಿನ್ನರಾಶಿಯಲ್ಲಿ ಪೂರ್ಣ ಸಂಖ್ಯೆ ಪ್ಲಸ್ ಸಮ ಭಿನ್ನರಾಶಿ ಎರಡು ಸೇರಿದ್ದು ಸಮ ಭಿನ್ನರಾಶಿ, ಇದೆಲ್ಲ ಸೇರಿದ್ದು ಏನಾಗಿರ್ತದೆ? ಮಿಶ್ರ ಭಿನ್ನರಾಶಿ ಆಗಿರ್ತದೆ. ಇಷ್ಟು ಬೇಸಿಕ್ಕಾಗಿ ನಿಮಗೆ ಫಾಸ್ಟಾಗಿ ಈ ವಿಡಿಯೋದಲ್ಲಿ ನೋಡಿದಿರಿ. ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂದ್ಕೋತೀನಿ. ಮುಂದಿನ ವಿಡಿಯೋಗಳನ್ನು ಇದೇ ರೀತಿ ಸಪೋರ್ಟ್ ಮಾಡಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಧನ್ಯವಾದಗಳು.